ಸರ್ ನಮಸ್ಕಾರ, ನನ್ನ ಹೆಸರು ಬಾಲು ಅಂತ. ಅಣ್ಣ ಹೆಂಗಿದೆಯಣ್ಣ? ಸುಂಕದಕಟ್ಟೆಯಿಂದ ಬಂದಿದ್ದೀನಿ, JDS ಪಕ್ಷದಿಂದಾನೆ. ಜನ ಬದಲಾವಣೆ ಆಗೋದು ಅಂದರೆ ಹೆಂಗೆ, ಯಾವ ಥರ ಬದಲಾಗ್ಬೋದು? ಈಗ ನಾನು ಆಗಿದ್ದೀನಲ್ಲ ಸರ್. ಅದಲ್ಲ ಸರ್, ಬದಲಾಗೋದಂದ್ರೆ ಈಗ ನಾ ಮೀಡಿಯಂ ಕ್ಲಾಸ್ ಜನ ಏನಿದ್ದಾರೆ ಅವ್ರವ್ರ ಕಮಿಟ್ಮೆಂಟಲ್ಲಿ ಓಡ್ತಾ ಇರ್ತಾರೆ. ಅವ್ರು ಯಾರು ಕೇಳೋ ಮನಸ್ಥಿತಿಲಿ ಯಾರೂ ಇಲ್ಲ. ಅವ್ರಿಗೇನಂದರೆ ಮಕ್ಕಳು ಫೀಸ್ ಅಂತೆ, ಅವ್ರದ್ದು ಅದೇ ಕಮಿಟ್ಮೆಂಟ್ ಇದ್ದಾಗ ಚೇಂಜ್ ಹೆಂಗೆ ಆಗ್ತದೆ? ನೀವು ಹೇಳೋ ವಸ್ತು ಚೆನ್ನಾಗಿದೆ, ಬಟ್ ಅದು ರೀಚ್ ಆಗಲ್ಲ. ಯಾಕಂದರೆ ಬಿಕಾಸ್ ಆಫ್ ಜನ ಚೇಂಜ್ ಆಗೋದು ಹೆಂಗಂದ್ರೆ ಮನೆಗೆ ಅವನವ್ರು ಕುಕ್ಕರ್ ಕೊಡಕ್ಕೆ ಬಂದ ಉಗಿದ ಆಟ. ಅದಕ್ಕೆ ಹೇಳ್ತಾರೆ ಬ್ಯೂಟಿಫುಲ್ ಪಾಯಿಂಟ್ ಇರೋದು. ನಾವು ಅದೇ ಬದಲಾವಣೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸಿಂಪಲ್ ಆಗಿ ಹೇಳ್ಬಿಟ್ರು. ರಾಜ್ಯದಲ್ಲಿ ಈಗ ಅಲ್ಲಲ್ಲ ಕೇಳಿ ಒಂದ್ ನಿಮಿಷ, ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅವರು. ಕುಕ್ಕರ್ ಕೊಡಕ್ ಬಂದ್ರೆ ಬೈದ್ ಕಳಿಸ್ಬಿಟ್ಟು ಆಗಿದೆ, ಸುಮಾರಾಗಿದೆ. ಆಮೇಲೆ ಕೇಳಿ ಒಂದ್ ನಿಮಿಷ, ಆಮೇಲೆ ನಾನು ನಿಮ್ಮ ಜಾತಿ ಅವನು ನನಗೆ ಓಟ್ ಹಾಕಿ ಅಂತ ಬಂದ್ರೆ ಉಗಿದು ಏ ಕಳಿಸ್ಬೇಕು. ಹೋಗಯ್ಯ, ನನ್ನ ಜಾತಿಯವರು ನನ್ನ ಮಕ್ಳು ಕೊಡ್ಕೊಂತೀನಿ, ನನ್ನ ಮನೇಲಿ ನನ್ನ ಜಾತಿ ಪಾಡಿಸ್ತೀನಿ, ನನ್ಗೆ ಯಾಕೆ ಎಲೆಕ್ಷನ್ ಯಾಕೆ ಜಾತಿ ಅನ್ಬೇಕು? ಈಗ ಯಾವ ಪಾರ್ಟಿ ಸೂಪರ್ ಅಣ್ಣ. ಏನ್ ಕೊಡ್ತಿದೆ? ಎಜುಕೇಶನ್ ಕೊಡ್ತಿದೆ, ಮತ್ತೆ ಶಿಕ್ಷಣ, ಇದು ಆರೋಗ್ಯ ಕೊಡ್ತಿದೆ. ಅವೆರಡು ಕೊಟ್ಬೇಕಾದ್ರೆ ಜನ ಫ್ರೀ ಆಗ್ತಾರೆ. ಅದನ್ನ ತಗೊಂಡು ಅದನ್ನ ವೋಟ್ ಹಾಕೋಕೆ ಯಾಕೆ ಆಗ್ತಾ ಇಲ್ಲ? ಅದ್ರ ಬದಲಾವಣೆ ಶಿಕ್ಷಣ ಆರೋಗ್ಯ ಅಲ್ಲ ಈ ಸಲ ಪಂಚರತ್ನ ಪ್ರಾಮಿಸ್ ಅದು ಪಂಚರತ್ನ ಯಾತ್ರೆ ನಾವು ಅಧಿಕಾರಕ್ಕೆ ಬಂದು ಕೊಡ್ತೀವಿ. ಅದು ನಿಮ್ಮಂತ ಅಂದ್ರೆ ನಿಮ್ ತಿಳುವಳಿಕೆ ಇರುವಂತವ್ರು ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ? ಅಲ್ಲ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ಬಿಡಿ. ಅಲ್ಲ ಫ್ರೀಗೆ ಏನು ಕೊಡಲ್ಲ ಸರ್. ಏನ್ ಫ್ರೀ ಆಗಿ ಕೊಡ್ತಾರೆ, ಫ್ರೀ ಆಗಿ ಫ್ರೀ ಹೇಳಿ ಒಂದ್ ನಿಮಿಷ. ಅದೊಂದು ನೆನ್ನೆ ನಾನೊಂದು ಕತೆ ಓದ್ತಾ ಇದ್ದೆ. ಒಂದು ತೋಳ ಹೇಳ್ತಂತೆ ಎಲ್ಲ ಕುರಿಗಳಿಗೂ, ನಾನು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸಿದ್ರೆ ಎಲ್ಲರೂ ಕಂಬಳಿ ಕೊಡ್ತೀನಿ ಅಂತ. ಅದು ಗೆದ್ದ ಮೇಲೆ ಕೊಡ್ತಂತೆ ಕಂಬಳಿ. ಅಲ್ಲ ಗೆದ್ದ ಮೇಲೆ ಕಂಬಳಿ ಕೊಡ್ತಾರೆ. ಒಂದ್ ನಿಮಿಷ, ಅವ್ರು ಹೇಳೋದು ಯಾವುದನ್ನು ಫ್ರೀ ಅಂತ ಇರೋದಿಲ್ಲ ಅಂತ. ಸರ್ ಇದೊಂದು ಮಾತು ಹೇಳ್ತೀನಿ, ಒಂದು ಜೋಕ್ ಇದೆ ಸರ್, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಒಂದು ತಮಾಷೆಗೆ. ಯಾಕಂದ್ರೆ ಎಲ್ಲ ಸೀರಿಯಸ್ ಆಗಿ ನೋಡ್ತೀಯಾರ. ಅದಕ್ಕೆ ಇಲ್ಲ ಸರ್ ಇಲ್ಲ. ಇಬ್ರು ಬಂದ್ರಂತೆ, ಒಂದು ಇದೇ ತರ ಒಂದಷ್ಟು ಜನ ಒಂದು ಪ್ಲೈನಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ. ನಾನೊಬ್ಬ ಬಂದೆ, ಇವರೊಬ್ರು ಬಂದರು, ಓಕೆನಾ. ನಾನು ಬಂದು ನೋಡಿ, ನಾನು ಈ ಪ್ಲೈನ್ ಪೈಲಟು, ನಾನು ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇದೆ, ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೈನ್ನ, ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದ್ದೀನಿ, ನನ್ನ ಜೊತೆ ಬರ್ತೀರಾ ಅಂತ. ಆಯಿತು. ಆಮೇಲೆ ಅಜಿತ್ ಅವ್ರು ಬಂದ್ರಂತೆ, ನಿಮ್ಮನ್ನೆಲ್ಲ ನಾನು ಹಾರಿಸ್ತೀನಿ, ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ, ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು, ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ಬಿಡ್ತಾರೆ ಅಂತ. ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಪ್ಲೇನ್ ಹಾರಿಸೋಕ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸೇ ಕೇಳಿಲ್ಲ, ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾನೆ ಇವನು ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ. ನಾವು ಈ ಆಶ್ವಾಸನೆಗಳಿದೆಯಲ್ಲ ಸರ್ ಒಂದು ನಿಮಿಷ ಹೇಳ್ತೀನಿ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡ್ಬೇಕು ನನಗೆ ಅನ್ಸಿತ್ತು ಸರ್. ಫಸ್ಟ್ ಆಫ್ ಆಲ್ ಹಾನೆಸ್ಟ್ ಆಗಿ ನಾನು ಕೊಡ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಬಡ್ಜೆಟ್ ಏನಿದೆ ಏನು ಸರ್, ಡೆಫಿಸಿಟ್ ಎಷ್ಟಿದೆ, ಈ ಬಡ್ಜೆಟ್ನ ಡಿವೈಡ್ ಮಾಡಿದ್ರೆ ಏನು ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು, ಗೊತ್ತಾಗಲ್ವಾ ಸರ್? ನನಗೆ ಗೊತ್ತಾಗಲ್ಲ ಸರ್. ನೀವೆಲ್ಲ 4 ವರ್ಷ 50 ವರ್ಷ 20 ವರ್ಷ 8 ವರ್ಷ ರಾಜ್ಯ ಆಳಿರೋರು, ನಿಮಗೆಲ್ಲ ಗೊತ್ತಿದೆ. ಗಾಂಧಿ ಸಟ್ಟಾಗಿಂದ ಗಾಂಧಿ ಮರಿಯವರೆಗೂ 50 ಇಯರ್ಸ್ ಫ್ರೀಡಮ್ ನ ಯಾರೋ ಒಬ್ಬ ಗಂಡು ತಂದ್ಕೊಟ್ಟ. ಅದನ್ನ ನೀವು ಗಾಂಡುಗಳ ತರ ಉಪಯೋಗಿಸ್ಕೊಂತ ಕ್ಲೀನಾಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್. ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು 40,000 ಕೋಟಿನ ಎಜುಕೇಷನ್ ಇದು ಹೆಲ್ತ್ಗೆ ಇಡ್ತೀವಿ, ಈ ಹಾಸ್ಪಿಟ್ಲ್ ಈ ಥರ ಬರುತ್ತೆ ಸರ್. ಪಿಕ್ಚರ್ ಮಾಡಿ ಏನೋ ಇವಾಗ ನಾವೆಲ್ಲ ಒಂದು ಮನೆ ಕಟ್ಟಬೇಕಂದ್ರೆ 3D ಮಾಡಿಕೊಡ್ತೀವಿ, 3D ಮಾಡಿಕೊಡ್ಬೋದು, ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು. ಅಲ್ಲಲ್ಲ ದಯವಿಟ್ಟು ಇನ್ಮೇಲೆ. ಆಮೇಲೆ ಅದಕ್ಕೆ ಬಡ್ಜೆಟ್ ಎಷ್ಟು, ಬಾಳಿಕೆ ಎಲ್ಲ ಮಾಡ್ಬೋದಲ್ವಾ ಸರ್? ಮಾಡ್ಬೋದಲ್ವಾ ಸರ್? ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರ ಸರ್? ಯಾರು ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು. ಕೇಳಿ ಸರ್, ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಷನ್ಗೆ ಆಗಿದೆ, ನೋಡಿ ಈ ಸ್ಕೂಲ್ ಹಿಂಗಾಗಿದೆ, ನೋಡಿ ಈ ಟಾಯ್ಲೆಟ್ ಹಿಂಗಾಗಿದೆ, ನೋಡಿ ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ. ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ಥರ ಇದೆ ಮಾಡ್ಬೋದಲ್ವಾ ಸರ್? ಮಾಡ್ಬೋದಾ? 100% ಮಾಡ್ಬೋದನ್ನ. ಯಾಕೆ ಮಾಡ್ತಾ ಇಲ್ಲ? ಹೀಗೆ ಹುಟ್ಟಿದ ದೇಶಕ್ಕೆ ನೀವೆಲ್ಲ ಬಗ್ನಿಗುಟ ಇಡ್ತೀರಾ ಅಂತ ಗೊತ್ತಿದ್ದಿದ್ರೆ ಬ್ರಿಟಿಷ್ನವ್ರನ್ನ ಇಲ್ಲೇ ಉಳಿಸ್ಕೋಬೋದಿತ್ತು. ಅವ್ರ ಗೂಟಿಗೇನು ಕಮ್ಮಿತ್ತು, ಅದರಲ್ಲೇ ಬಗ್ಗಿಸ್ಕೋಬೋದಿತ್ತು, ಬೆಳ್ಳಿಗೆ ಬರ ಇತ್ತು. ಕೇಳ್ತಾ ಇಲ್ಲ, ಅದೇ ಜನಗಳು. ನಾನು ಕೇಳ್ತಾ ಇದ್ದೀನಿ ಸರ್, ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಉಪೇಂದ್ರ ಅವ್ರು ಕೇಳ್ತಾನೂ ಇದ್ದಾರೆ, ಹೇಳ್ತಾನೂ ಇದ್ದಾರೆ. ಸ್ವಲ್ಪ ಜನ ಕೇಳ್ತಾರೆ, ಎಲ್ಲ ಕೇಳುವಾಗಬೇಕು ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ಎಜುಕೇಶನ್, ಆರೋಗ್ಯ ನಾವು ಫ್ರೀ ಆಗ್ತೀವಿ. ಆ ಬದಲಾವಣೆಯ ಬಗ್ಗೆ ಆ ಬದಲಾವಣೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅವರು ಉಪೇಂದ್ರ ಅವ್ರು ಹೇಳಿದಂಥ ಒಂದು ಮಾತು ನನಗೆ ನಿಜ. ಯಾವ ಪಕ್ಷ ಯಾವ ಸರ್ಕಾರ ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ ಸರ್, ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ. ಹೇಳ್ತಿದಾರಲ್ಲ ಸರ್, ಈಗ ಹೇಳ್ತಿದಾರಲ್ಲ, ಹೇಳಿದ್ದನ್ನ ಮಾಡಿದಾರಲ್ಲ, ಅದನ್ನ ನೀವು ತಗೊಂಡು ನೋಡಿ. ಈಗ 26,000 ಕೋಟಿ ಮನ್ನಾ ಮಾಡಿದಾರಲ್ಲ, 14 ತಿಂಗಳಲ್ಲಿ ಮಾಡಿದಾರಲ್ಲ, ಅದು ಮಾಡ್ತೀನಿ 5 ವರ್ಷದಲ್ಲಿ ಎಲ್ಲ ಪಂಚಾಯತಿ ಲೆವೆಲ್ ಮಾಡ್ತಿದ್ದೀನಿ. ನಾನು ಹೇಳೋದು ಅರ್ಥ ಆಗ್ತೀನಿ. ಇನ್ನೆಲ್ಲೋ ತೆಗೆದು ಮತ್ತೆಲ್ಲೋ ಕೊಡಬೇಕಾಗುತ್ತೆ. ಅದೇನು ಒಟ್ಟು ನಮ್ಗೆ ಫ್ರೀ ಸಿಕ್ಕರೆ ನಾವು ಫ್ರೀ ಆಗ್ತೀವಿ. ಒಂದೇ ಒಂದು ಹೇಳ್ತೀನಿ ಸರ್, ಒಂದೇ ಒಂದು ಕೇಳ್ತೀನಿ ಸರ್ ನಿಮ್ಮನ್ನ. ಓಕೆನಾ? ತೋರಿಸ್ತೀನಿ. ಇಷ್ಟೆಲ್ಲ ಮಾಡ್ತಿರಲ್ಲ ಸರ್, ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗತ್ತಲ್ವಾ ಸರ್? ಹೌದು ಸರ್. ಆಗುತ್ತಲ್ವಾ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು?
ಹಣ ಎಲ್ಲಿಂದ ಬರುತ್ತೆ ಅಂದ್ರೆ ಅವ್ರ ಜನಗಳಿಂದ ಇರ್ತದೆ. ಸರ್ ಒಂದು ನಿಮಿಷ, ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತಾಡೋಣ. ಹೌದು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10 ರಿಂದ 20. ಎಷ್ಟು? 10 ಒಂದಂಗಿತ್ತು ಯಾರು? ನಾವು ಉಗಿರಿ ಮಕ್ಕೆ ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದು ನಿಮಿಷ, ನೋಡಿ 50 crores ಖರ್ಚು ಮಾಡಿ, ವಿಷಯ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ, 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ರಲ್ಲ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಜನ ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು ಅದನ್ನ. ಈಗ ಯಾರು ಚೇಂಜ್ ಆಗ್ಬೇಕಾಗಿರೋದು? Que vamos para la gozadera full, baby.